ಸಂಸ್ಕೃತವನ್ನು ಕನ್ನಡಕ್ಕಿಳಿಸಿ ಸಂಸ್ಕೃತದ ಉದಾತ್ತತೆಯನ್ನು ಹೆಚ್ಚಿಸಿದ್ದಾರೆ. ಕನ್ನಡವು ಸಂಸ್ಕೃತವನ್ನು ಸ್ವೀಕರಿಸುವಂತೆ ಮಾಡಿ ಕನ್ನಡವನ್ನು ಸಮೃದ್ಧವಾಗಿಸಿದ್ದಾರೆ. ಸಂಸ್ಕೃತ ಕನ್ನಡಗಳ ನಡುವೆ ಸೇತುಬಂಧವನ್ನು ಬಲಿದ ಮಹಾಪುರುಷ ಆಚಾರ್ಯರು. ಅವರು ಆರ್ಷೇಯ ಗ್ರಂಥಮೂಲಗಳಲ್ಲಿ ಅರಿವನ್ನು ಹೊಂದಿರುವಂತೆಯೇ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಒರೆದವರು. ಅವರು ಕನ್ನಡದಲ್ಲಿ ವಿವರಿಸುವ ಬಗೆ ನೋಡಿದರೆ ಸಂಸ್ಕೃತವನ್ನು ಕಲಿಯಬೇಕು, ಕನ್ನಡವನ್ನು ಹೋಲಿಸಿಕೊಳ್ಳಬೇಕು ಎಂದು ಯಾರಿಗಾದರೂ ಅನಿಸುವಂತಿದೆ. ಒಮ್ಮೆ ಬನ್ನಂಜೆ ಗೋವಿಂದ ಆಚಾರ್ಯರು ಕನ್ನಡದ ಋಷಿಕವಿ ಪೂತಿ ನರಸಿಂಹಾಚಾರ್ಯರನ್ನು ಭೇಟಿ ಮಾಡಿದಾಗ ಪೂತಿನ ಅವರು ಹೇಳಿದರಂತೆ, ಬನ್ನಂಜೆ, ನಿಮಗೆ ಸಂಸ್ಕೃತ ಕನ್ನಡ ಎರಡರಲ್ಲೂ ಹಿಡಿತವಿದೆ. ನಿಮ್ಮಿಂದ ಸಂಸ್ಕೃತದ ಉತ್ತಮ ಕೃತಿಗಳು ಕನ್ನಡಕ್ಕೆ ಬರಬೇಕು. ಆಚಾರ್ಯರು ಪೂತಿ ನರಸಿಂಹಾಚಾರ್ಯರ ಮಾತನ್ನು ಆಗು ಮಾಡಿದರು. ಮತ್ತೊಮ್ಮೆ ಬನ್ನಂಜೆಯವರು ಪೂತಿ ನರಸಿಂಹಾಚಾರ್ಯರಲ್ಲಿ ಹೋದಾಗ ಅವರಿಗೆ ದೃಷ್ಟಿ ಇರಲಿಲ್ಲವಂತೆ. ಬನ್ನಂಜೆಯವರ ಮೇಲಿನ ಅಭಿಮಾನದಿಂದ, ಬನ್ನಂಜೆ, ನಿಮ್ಮನ್ನು ಕಾಣಲಾಗುತ್ತಿಲ್ಲ, ಮುಟ್ಟಿ ನೋಡಲೆ ಎಂದರಂತೆ. ಬನ್ನಂಜೆಯವರ ಅಡಿಯಿಂದ ಮುಡಿಯವರೆಗೆ ಪೂಸಿದರಂತೆ. ಕನ್ನಡವೇ ಮೈವೆತ್ತು ಹರಸಿದಂತೆ ಪೂತಿ ನರಸಿಂಹಾಚಾರ್ಯರು ಬನ್ನಂಜೆಯವರನ್ನು ಹಾರೈಸಿದ್ದಾರೆ. ಸಂಸ್ಕೃತ ವಾಂಗ್ಮಯವನ್ನು ಕನ್ನಡದ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದ್ದಕ್ಕಾಗಿ ಕನ್ನಡ ಸದಾ ಬನ್ನಂಜೆ ಆಚಾರ್ಯರಿಗೆ ಋಣಿಯಾಗಿದೆ. ತಮ್ಮ ಕೃತಿಗಳ ಮೂಲಕ ನಮ್ಮ ನಡುವೆ ಇರುವ ಬನ್ನಂಜೆ ಆಚಾರ್ಯರ ಸ್ಮೃತಿಗೆ ನಮೋ ನಮಃ, ನಮೋ ನಮಃ. ಆಚಾರ್ಯರು ಕನ್ನಡಕ್ಕೆ ತಂದಿರುವ ಆನಂದ ತೀರ್ಥರ ಭಕ್ತಿಗೀತೆ ಎಂದರ 2 ಚರಣಗಳನ್ನು ಹಾಡಿ ಈ ಪ್ರಸ್ತುತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಬನ್ನಂಜೆ ಆಚಾರ್ಯರ ನೆನಪು ನಮಗೆಲ್ಲ ಕೈದೀವಿಗೆಯಾಗಿ ನಮ್ಮ ಪಥವನ್ನು ಬೆಳಗಿಸಲಿ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಓ ಸಂತಸದ ತಿಳಿ ಬಿಡುಗಡೆಯ ನೀವವನಿ ಅರಳುದಾವರಿಯ ಕಣ್ಗಳು ಅವನೇ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನ. ಆನಂದ ಚಂದ್ರಿಕಾ ಸ್ಯಲ್ದಗವಂದಿಗೆ ಆನಂದ ತೀರ್ಥ ಪರಾನಂದ ವರದ ಸಂತಸದ ಕೊನಲೆಂಬ ಚೆಲುವ ಬೆಳದಿಂಗಳನ್ನು ನಮ್ಮೆಡೆಗೆ ಹರಿಯಿಸುವ ನಿನಗೆ ನಮನ. ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನ, ನಿನಗೆ ನಮನ. ಧರೆಯುಳು ಬೆದರಾದ ಉಡುಪಿಯ ಕ್ಷೇತ್ರದಲ್ಲಿ ತೋದಿಂದ ಧರೆಯೊಳು ಬೆಸರಾದ ಉಡುಪಿಯ ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆದೀರ್ಪ ಶ್ರೀ ಮುಖ್ಯ ಪ್ರಾಣಗೆ ಶರಣಾಗತ ಪರಿಪಾಲಕ ನಿವಾರಕ ಭವಹರಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಂಗಲಂ.
ಕರ್ಬೆಟ್ಟು ವಿಶ್ವಾಸ್ ಭಾಗವತಿ ಇವರು ಯಕ್ಷಗಾನ ಭಾಗವತಿಕೆಯಲ್ಲಿಯೂ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿಯೂ ಪ್ರವೀಣರಾಗಿದ್ದಾರೆ. ಹಾಗೆ ಮದ್ದಳೆ ವಾದನದಲ್ಲಿ ಸಹಕರಿಸಿದವರು ಸ್ಕಂದ ಕೊನ್ನಾರವರು, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ಶಿಷ್ಯ, ಮೃದಂಗವನ್ನು ಕೂಡ ಅಭ್ಯಾಸ ಮಾಡಿದ್ದಾರೆ. ವಯಲಿನ್ನಲ್ಲಿ ಸಹಕರಿಸಿದವರು ಪ್ರಣೀತ ಬಳ್ಳಕುರಾಯ ಅವರು ಮೈಸೂರಿನ ವಿದ್ವಾನ್ ನರಸಿಂಹಮೂರ್ತಿಯವರಲ್ಲಿ ವಯಲಿನ್ ಅಭ್ಯಾಸ ಮಾಡಿದ್ದಾರೆ. ಜೊತೆಗೆ ಇವತ್ತು ಇಬ್ಬರು ವ್ಯಾಖ್ಯಾನಕಾರರಾಗಿದ್ದವರು ನಮ್ಮ ಜೊತೆಯಲ್ಲಿ ಪ್ರಸಾದ ಶೇರ್ಕಾಡಿಯವರು ಯಕ್ಷಗಾನದ ಸರ್ವ ಅಂಗಗಳನ್ನು ಬಲ್ಲವರು, ಭಾಗವತಿಕೆ ಮತ್ತು ಮುಮ್ಮೇಳದ ಎಲ್ಲ ವಿಧಗಳನ್ನು ಬಲ್ಲಂತಹ ಯಕ್ಷಗಾನ ಗುರುಗಳಾಗಿಯೂ ಪ್ರಸಿದ್ಧರಾಗಿರುವಂತಹ ಪ್ರಸಾದ ಶೇರ್ಕಾಡಿಯವರು. ನಮ್ಮ ಜೊತೆ ಇರುವ ಮತ್ತೊಬ್ಬ ವ್ಯಾಖ್ಯಾನಕಾರರು ಸುಮಂತ್ ಇವರು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಬನ್ನಂಜೆ ಸಂಜೀವ ಸುವರ್ಣರ ಜೊತೆ ಯಕ್ಷಗಾನವನ್ನು ಅಭ್ಯಾಸ ಮಾಡಿದವರು. ಆ ಬಳಿಕ ಏನಾದರ್ನಲ್ಲಿ ಪದವಿಯನ್ನು ಪಡೆದವರು. ಮುಂದೆ ಬೇರೆ ಬೇರೆ ರಂಗ ಅಥವಾ ಕಿರುತೆರೆ ಈ ಥರದ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರುವವರು. ಎಲ್ಲರಿಗೂ ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ನೀವೆಲ್ಲ ನೋಡಿ ಇದನ್ನು ಸಂತೋಷಪಟ್ಟದಕ್ಕಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ತಾಳಮದ್ದಲೆಯ ಪ್ರಯೋಗವನ್ನು ಮಾಡಿ ಅಭೂತಪೂರ್ವವಾದ ಗೌರವವನ್ನು ಸಲ್ಲಿಸಿದ ಪೃಥ್ವಿರಾಜ ಕವತ್ತಾರರಿಗೆ ಅತ್ಯಂತ ಹೃತ್ಪೂರ್ವಕವಾದ ಅಭಿವಂದನೆಗಳು. ಈಗ ಬನ್ನಂಜೆ ಗೋವಿಂದ ಪಂಡಿತಾಚಾರ್ಯರ ಕೃತಿಗಳ ಕುರಿತಾದ ಪ್ರಶ್ನೋತ್ತರ ರೆಡಿ ಮಾಡಿಕೊಂಡಿದ್ದರೆ